ಅಲ್ಲ ಸಿಕ್ಕಜ್ಜಿ, ಹಬ್ಬ ಬಂದೇ ಬಂತು. ಹಬ್ಬ ಆಗಿ 3-4 ದಿನ ಆದ್ರೂ ಹೆಂಗ್ಸ್ ನೀನು ಇದ್ ಕಡೆಗೆ ಅಡ್ರೆಸ್ ಸಿಕ್ಕಿಲ್ವಲ್ಲ. ಏನ್ ಸಾಸೆ ಆಪಾಟಿ ಮಾಡಿದ್ಲಿ ಹಬ್ಬಕ್ಕೆ? ಎಲ್ಲ ಮುಗಿಸಿ ತಿಂದು ಬಂದು ಖಾಲಿ ಮಾಡಿ ಬಂದಿರಂಗಿದ್ದೆ. ಎಲೆ ಕೂಕಳ ಕೊಟ್ರಂಗಮ್ಮ ಅತ್ತ. ನನ್ನ ಕತೆ ನನಗಾಯ್ತಪ್ಪ, ಯಾತದ್ ಮಾಡ್ತಾಳೆ ನೀನು. ಎಲ್ಲರೂ ಮಾಡ್ದಂಗೆನ ಸಿಟ್ಲಿ ನಿಪ್ಪಟ್ಟು ಕರ್ಜಿಕಾಯಿ ಅದು ಯಾತ ಮಾಡಿದ್ಲು. ಎಡೆ ಇಕ್ಕಕ್ಕೆ ರವೆ ಉಂಡೆ ಅವತ್ತೇನು ಮಾಡಿದ್ಲವ. ನನಗೇನು ಅರಿತವೆ ಆಗಲ್ಲ. ಫಸ್ಟ್ ಈ ಅಡಿಕೆ ಹಾಕ್ಯಮಕ್ಕೆ ಆಗಲ್ಲ, ಕುಟ್ಟಿ ಹಾಕ್ಯಬೇಕು ಅಂತದ್ರಾಗ ಸಿಟ್ಲಿ ನಿಪ್ಪೊಟ್ಟು ಅದೆಲ್ಲ ಯಾರು ತಿಂತಾರೆ ಹೇಳಿ ಅಮ್ಮಯ್ಯ? ಅಲ್ಲ ಕಣಜ್ಜಿ, ಹಬ್ಬದಾಗೆ ಮತ್ತೀಗ ಹಬ್ಬದಾಗ ಮಾಡಿರೋ ಅಡುಗೆನ ಈ ಚಕ್ಲಿ ನಿಪ್ಪಟ್ಟು ರವೆ ಉಂಡೆ ಅದಾಗ್ತಾನ ತಿಂಬದಲ್ವೇನಜ್ಜಿ? ಹಿಂಗೆ ತೀರ ಏನು ಗಟ್ಟಿಗಿರಲ್ಲ ಅಮ್ಮ. ಅವು ತಿಂದು ಒಂದ್ರ ಒಟ್ಟ ಬಾಯಕ್ಕೆ ಹಾಕ್ಯಂಡ್ರೆ ಹಂಗೇನ ಒಂದ್ರ ಒಟ್ಟ ನೀರು ನೆನಕೊಂಡಂಗೆ ಹಾಕೈತೆ, ಆಮೇಲೆ ತಿನ್ಬೋದವ. ನಮ್ಮ ಮನೆಗೂ ಮಾಡಿಲ್ಲವು ಈ ಚಕ್ಲಿ ನಿಪ್ಪಟ್ಟು ಕರ್ಜಿಕಾಯಿ ಎಲ್ಲನೂ ರವೆ ಉಂಡೆ ಇದಾತದ್ದನು. ನಾನು ಇನ್ನ ತಿನ್ಲಿಲ್ಲ ಅಂತಂದ್ರೆ ತಿಂಬಲ್ಲ ಪಂಬಲ್ಲ ಅಂತಾನ ಕೊಣಿಗಾಡ್ತಾರೆ ಅಂತಾನೆ ಆ ಎರಡ ಚಕ್ಲಿನೂ ನಿಪ್ಪಟ್ಟನು ಬಾಯಕ್ಕೆ ಹಾಕ್ಕೊಂಡು ಒಳಗಾಡಿ ನಮ್ಮ. ನನಗೂ ನಿನ್ನಂಗೆ ಆಗ್ತಾಯ್ತು ಕಣಜ್ಜಿ. ಯಾಕ ದವಡೆ ಎಲ್ಲನ ಅಂತಾನ ಅಲ್ಲಾಡಿಸ್ತೈತಪ್ಪ. ಒಂದೊಂದ್ಸತಿನ ಈ ನೀರು ಪಾರ ಕುಡಿದ್ರೆ ಹಿಂದಿ ಹೋಗ್ಬಿಟ್ರೆ ಪ್ರಾಣ ಹೋದಂಗೆ ಆಗ್ತೈತೆ ಕಣ ಸಿಕ್ಕಜ್ಜಿ. ನನಗೂ ವಯಸ್ಸಾತ್ ನೋಡು, ಈ ಹುಲ್ಲೆಲ್ಲನ ಅಲನ ಯಾತದು ಉಗ್ಗಕ್ಕೆ ಪಗ್ಗಕ್ಕೆ ಆಗಲ್ಲ. ಈ ಕೋಳಿ ಬಾಳ ಯಾತನ ತಂದ್ರು ಮುಂದ್ಗಡೆಗಿರೋ ಹುಲ್ಲಾಗೇನ ಹಿಂಗೆ ಹೋಗ್ದು ತಿಂತೀನಿ ಅಷ್ಟೇನೆ. ದವಡೆ ಅಲ್ದಾಗ ಯಾತದ್ದನು ಈಗ ಇತ್ತೀಚೆಗೆ ಒಗ್ಗಕ್ಕೆ ಆಗಲ್ಲ. ನಮ್ಗುನ ಈ ತಿನ್ನೋದು ಪನ್ನೋದು ಇದೆಲ್ಲ ವಯಸ್ಸಾಗೋತು. ಇನ್ನೇನಿದ್ರು ಮುದ್ದೆ ನುಂಗ್ಕೊಂಡು ಒಂಚೂರ ಸೊಪ್ಪು ಕಾಳು ಬರೀ ಸೊಪ್ಪಾದ್ರೆ ಹಂಗನ ತಿನ್ಬೋದವ. ಕಾಳು ಪಾಳ ಇದ್ರೆ ಬೆಂದಿದ್ರೆ ತಿನ್ಬೇಕಾಗಲ್ಲ. ಅಯ್ಯೋ ಹೇಳತ್ತೆ ಅತ್ತ, ಏನ್ ಮಾಡಕ್ಕಾಕೈತಿ? ಹುಟ್ಟಿದ ಮನ್ಸು ಸಾಯ್ಲೇಬೇಕು, ಎಲ್ಲರಿಗೂ ವಯಸ್ಸಾಗ್ಲೇಬೇಕು. ಎಲ್ಲ ಚೆನ್ನಾಗಿದ್ದಾಗ ತಿಂದ್ರೆ ತಿನ್ನಾಟ. ಹಿಂಗೆ ವಯಸ್ಸಾದ್ಮೇಲೆ ಯಾತ ತಿಂಚ? ಕಡೆ ಅಮ್ಮಯ್ಯ, ಈಗ ನೋಡ್ರೆ ಸಕ್ಕರೆ ರೇಟು 40-38 ಇದ್ದಿದ್ದು ಕೈಯಾಗಿ 70-75 ಆಗೈತಿ ಅಂತೆಲ್ಲ ಅಮ್ಮಯ್ಯ ಅಲ್ವೇ? ನೋಡಲ್ಲ ಸಿಕ್ಕಚ್ಚಿ ಎಂತ ಸೋಜಿಗೂ ಹಾಕೈತೆ. ಈ ನಾವು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲನ ಅಡುಗೆ ಸಾಮಾನು ದಿನಸಿ ಸಾಮಾನು ತರಕಾರಿ ಎಲ್ಲ ತಕೊಂಬರೋಣ ಅಂತ ಶಿರಾದ ಕಡೆಗೆ ಹೋಗಿದ್ವಲ್ಲ ನಾನು ನಮ್ಮ ಸುಶೀಲಮ್ಮ. ಆವಾಗ 40 ರೂಪಾಯಿಗೋ 42 ರೂಪಾಯಿಗೋ ಕೆಜಿ ಮಾಡ್ಕೊಂಡು 2 ಕೆಜಿ ತಕೊಂಬಂದಿದ್ದು ಕಣಲ್ಲ ಸಿಕ್ಕಜ್ಜಿ. ನಮ್ಮ ಅಮ್ಮಯ್ಯ ಹೇಳತ್ತ, ಅವಳೆಲ್ಲಿ ಕೇಳ್ತಾಳೆ, 1 5 ಕೆಜಿ ತಕಳೆ ಅಮ್ಮಯ್ಯ, ಬರೋ ಆಟ ಏನ್ ಬರೀ 2 ಕೆಜಿ ತಮ್ಚ ಅಂತಾನೆ. ಅವಳು ನಡಿಯತ್ತೆ, ಇನ್ನೇನ ತರಕಾರಿ ತಕೊಂಬೇಕು, ಇನ್ನ ಏನೇನೋ ತಕೊಂಬತ್ ಮಸ್ತಾಗೈತೆ, ಬ್ಯಾಗೆಲ್ಲ ತುಂಬಕ್ಕೈತೆ, ಭಾರ ಹಾಕೈತೆ, ಯಾವಳು ಇಟ್ಕೊಂಡು ಹೋಗ್ಕಳೆ, ಇನ್ನೊಂದ್ಸತಿ ಬಂದ್ರು ತಕೊಂಬರೋಣ ಅಂತ ಹೇಳಿಲ್ಲ ಕಣಲ್ಲ ಸಿಕ್ಕಜ್ಜಿ. ಇಲ್ಲಿ ಎಸೆಟ್ಗೆ ಬಿಡೆ ಅಮ್ಮಯ್ಯ, ಯಾರಿಗೆ ಗೊತ್ತಿರ್ತೈತಿ? ಸಕ್ಕರೆ ಇದ್ಗಿದ್ದಂಗೆ ಹಿಂಗೆ 30 ಅಲ್ಲ 40 ಇದ್ದಿದ್ದು 70ಕ್ಕೆ ಹೋಗೈತಿ ಅಂತಾನೆ ಯಾರೇ ಅನ್ಕೊಂಡಿದ್ರು. ಎಸೆಟ ಬಿಡು. ಅಯ್ಯೋ ಇನ್ನೇನ್ ಮಾಡಕ್ಕಾಕೈತಿ ಅತ್ತ, ಯಾರಿಗ್ ಗೊತ್ತಿರ್ತೈತೆ? ಯಾರಿಗೂ ಗೊತ್ತಿರಲ್ಲ. ಎಸೆಟ ಬಿಡು, ನಮ್ಮ ಪಾಲಿಗೆ ಎಷ್ಟು ಬರ್ಬೇಕು ಅಷ್ಟೇ ನಮ್ಗೆ. ಬಿಡಿ ಎಸೆಟ್ಗೆ ಏನ್ ಮಾಡಕ್ಕಾಕೈತಿ? ಆಗ ಯಾವಾಗಲೂ ಸಿಕ್ಕಜ್ಜಿ ಬಂದೈತೆ. ಸಿಕ್ಕಜ್ಜಿ ಹಬ್ಬ ಜೋರೇನಜಿ? ಹಬ್ಬದಾಗ ಏನು ಬರ್ಲೇ ಇಲ್ವಲ್ಲ? ನಮ್ಮ ಅತ್ತೆ ನಿಮ್ಮ ಅಂತೆಕನ ಬಂದು ಬಂದಿತ್ತಂತೆ ಲಕ್ಷ್ಮಿ ನೋಡಕ್ ಬರ್ಲೇ ಇಲ್ವಲ್ಲ ಕಾಡ್ಗು ನೀ? ಇಲ್ಲ ಅಮ್ಮಯ್ಯ ಸುಶೀಲಮ್ಮ ಬೇಜಾರು ಮಾಡ್ಕೊಂಬೇಕಣಮ್ಮ, ನನ್ನ ಕೈಲಿ ಎದ್ದು ಓಡಾಡಕ್ ಆಗ್ತಿರ್ಲಿಲ್ಲ. ಹಬ್ಬದಾಗ ಏನು ನಾನು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ನಿ. ಅಯ್ಯೋ ಹಬ್ಬದಾಗ ಬಂದಿದ್ದು ಈ ಮಂಡಿ ಮೊಣಕಾಲು ನೋವು ಇನ್ನ ಹೋಗಿಲ್ಕಂತಾಯಿ. ಈಗೊಂದು 6 ದಿನದನ ಇವತ್ತು ಎದ್ದು ಓಡಾಡ್ತಾ ಇದ್ದೀನಿ. ಅದಕ್ಕೆನ ಬೇಜಾರು ಮಾಡ್ಕೊಂಬೇಡ. ನಾನೇನು ನನ್ಗೇನು ಬರ್ದಂಗೆ ಏನು ಇರ್ಲಿಲ್ಲ ಕಣಮ್ಮ. ಎದ್ದು ಓಡಾಡಕ್ ಆಗ್ತಿರ್ಲಿಲ್ಲ ಕಡೆ ಅಮ್ಮಯ್ಯ. ಆಗಲೇ ಹೌದಾ? ಸೆಟ್ ಕೈ ಹೇಳದಿ ಸದಿಕ ಜಲ್ದು ಹುಷಾರಾಗಮ್ಮ ನೀನು. ಹಂಗೆ ಒಳ್ಳೆ ನಮ್ಮ ಅಕ್ಕೆಲ್ಲ ಕಳಕಳಿಯಾಗಿ ಇರಿವೆ. ಇವತ್ತು ಯಾಕನ ಒಳ್ಳೆ ಇಳೆ ಬಿದ್ದು ಆಯ್ತಮ್ಮ, ಸಪ್ಪಗಾಗಿದ್ದೆ ಅದಕ್ಕೇನೆ. ಅಮ್ಮಯ್ಯ ಸುಶೀಲಮ್ಮ ಯಾಕೋ ಒಂಥರ ತಲೆನೋವಾದಂಗೆ ಆಕೈತೆ ಕಡೆ ಅಮ್ಮಯ್ಯ. ಈ ಬಿಸಿಲು ಇಲ್ಲ ಯಾತು ಇಲ್ಲ, ಬಿಸಿಲಿಗೆ ಬಂದೈತಿ ಅಂತಂದ್ರೆ ಅದು ಯಾತ್ಕಮ್ಮ ತಲೆ ಹೊಡೆದಿಕ್ಕೈತತ್ತ. ಒಳಗೆ 1 ಲೋಟನ ನಂಗೊಂದು ಲೋಟ, ಚಿಕ್ಕದಿ 1 ಲೋಟನ ಟೀಗೆ ಇಕ್ಕೊಂಬಿಡಕಾಯಿ. ಏನೇ ನಾನು ಅದನ್ನೇ ಹೇಳೋಣ ಅಂತಾನೆ ಬಂದೆ ಕಣದೆ. ಟೀಗೆ ಇಕ್ಕನ ಅಂತಾನೇನ ಒಲೆ ಮೇಕೆ ನೀರನ್ನು ಟೀ ಸೊಪ್ಪು ಹಾಕಿ ಇಕ್ದೆ. ಸಕ್ಕರೆ ಹಾಕಕ್ಕೆ ಸಕ್ಕರೆ ಡಬ್ಬ ತಂತೀನಿ, ಸಕ್ಕರೆ ಖಾಲಿ ಆಗೋಯ್ತೈತಿ.
ತಂದಿದ್ದೆಲ್ಲನ ಹಬ್ಬದಾಗೆಲ್ಲ ಖಾಲಿ ಆಗೋಯ್ತಿ. ಅದನ್ನ ಹೇಳೋಣ ಅಂತಾನ ನಾನು ಆಸಕ್ತಿ ಬಂದೆ ಮಾಡ್ತೇ ಹೋದೆ. ನೋಡಿ ನೀನು ಹಂಗೊಂದಿದ್ಕೆ ಜ್ಞಾಪನಕ್ಕೆ ಬಂತು. ಹಾಗಾದ್ರೆ ಸಕ್ಕರೆ ಖಾಲಿ ಆಗೈತೆ. ಇದು ಯಾಕೆ ಅಮ್ಮಯ್ಯ ಹಿಂಗೆ ಹೇಳ್ತ? ಕಂದಿನ ಒಂದು ವಾರವಾಗಿಲ್ಲ ಹಬ್ಬಕ್ಕೆ ಅಂತ ತಗೊಂಬಂದಿದ್ದು 2 kg ಹಾಲೆ ಖಾಲಿ ಆಗುತ್ತೆ. ಹ್ಞೂ ಕಣತೆ, 2 kg ಇನ್ನೇನು ಜಾಸ್ತಿ ಆಕೈತಮ್ಮ. ರವೆ ಉಂಡೆ ಮಾಡಿದೀವಿ, ಪಾಯಸ ಮಾಡಿದೀವಿ. ಈಗ ಅಲ್ಲಿ ಅಷ್ಟು ಕುಕ್ಮಕ್ ಬಂದವರಿಗೆಲ್ಲ ಟೀಗೆ ಕಾಫಿಗೆ ಇಚ್ಛೆನ್ ಕೊಟ್ಟಿದ್ದೀನಿ. ಅದಕ್ಕಿಂತ ನಮ್ಗೆ ನಮ್ಮ ಮನೆಗೆ ದಿನಕ್ಕೆ 5-6 ಸತಿನ ಟೀ ಕಾಸ್ಬೇಕು. ಇದಕ್ಕೆಲ್ಲನ ಎಲ್ಲಿ ಸಾಕಾಗ್ತೈತೆ? ಕಣೆ ಅಮ್ಮಯ್ಯ ಸುಶೀಲಮ್ಮ ನೋಡು, ಈಗ ಇನ್ನ ಸಿಕ್ಕಜ್ಜಿನ ನಾನು ಅದನ್ನೇ ಮಾತಾಡ್ಕೊಂತಿದ್ವಿ. ಸಕ್ಕರೆ ರೇಟು ಅಲ್ಲ, ನಾವು ಹಬ್ಬಕ್ಕೆ ಸಕ್ಕರೆ ತಗೊಂಬಂದ್ವಲ್ಲ 2 kg ಏನ್ ರೇಟ್ ಹಂಗೆ ಅಮ್ಮಯ್ಯ ಹಾಕಿದ್ದವನು? ಗ್ಯಾಪ್ನು ಗೆಲ್ಕಣಂತೆ 40-42 ರೂಪಾಯಿ ಇರ್ಬೇಕು ಅಲ್ವೇ? ಈಗ ಏಕಾಏಕಿನ ಸಕ್ಕರೆ ರೇಟು 70-75 ಆಗೈತೆ ಅಂತ ಕಡೆ ಅಮ್ಮಯ್ಯ. ಈ ಟಿವಿಗೆಲ್ಲ ತೋರಿಸ್ತಾ ಇದಾರೆ ಅಂತೆ. ಈ ದಾಳ್ ಮರ್ಕೆ ಈ ಚಿಕ್ಕಜ್ಜಿ ಮಗ ಹೋಗಿದ್ನಿ ಅಂತಿ, ಅವನು ಅವ್ರ ಮನೆಗೂ ಸಕ್ಕರೆ ಖಾಲಿ ಅಂತ ನಾವು ತಗೊಂಬರಕ್ ಹೋದ್ರೆ 72 ರೂಪಾಯಿ ಮಾಡಿದಾರೆ ಅಂತಿ ಸಕ್ಕರೆ ರೇಟ. ನೋಡು, ನಾನು ಅವತ್ತೇ ಬಡ್ಕೊಂಡೆ ನಿನಗೆ ತಗೊಂಬ ಒಂದು 5 kg ತಗೊಳ್ಳೆ ಅಮ್ಮಯ್ಯ ಅಂತಾರೆ. ನೀನ್ ಕೇಳಲಿಲ್ಲ. ನೋಡು ಈಗ 3 ದಿನಕ್ಕೆ 2 ಪಟ್ಟು ಜಾಸ್ತಿ ಆಗೈತಿ. ಸಕ್ಕರೆ 72 ರೂಪಾಯಿ ಐತೆ. ಹೇಳತ್ತೆ ಸಿಕ್ಕಜ್ಜಿ, ನೀನು ಸರಿಯಾಗಿ ಹೇಳ್ತಿದ್ದೆ. 1 kg 2 kg 72 ರೂಪಾಯಿ. ಇಲ್ಲಿ ಕಣಮ್ಮಯ್ಯ 2 kg ತಗೊಂಬಂದಿದ್ದಾನೆ 144 ರೂಪಾಯಿ ಏನೋ ಆತು ಅಂತಾನ ನನ್ನ ಮಗ ಹೇಳ್ತಿದ್ದ. 72 ರೂಪಾಯಿ ಆಗೈತೆ ಸಕ್ಕರೆ. ಆಗಾಳಪ್ಪ, ಇದು ಯಾವ್ದು ಸಕ್ಕರೆ ಇದಕ್ಕಿದ್ದಂಗೆ ಈ ಪಾಟಿ ಮ್ಯಾಕೋ ಐತೆ? ಹೇಳಪ್ಪ, ಮತ್ತೆ ಈ ಬಡವ್ರ ಬಗ್ರು ಏನು ಕಾಫಿ ಟೀ ಯಾಕೆ ಕುಡಿಯಂಗಿಲ್ಲ ಏನಪ್ಪ? ಸಕ್ಕರೆನೇ ಬಿಟ್ಟೆ ಇವ್ರ ಕಣಿಗೆ ಅತಿ ಇಕ್ಕ ಜಾಸ್ತಿ ಮಾಡಕ್ಕೆ ರೇಟ್ನ. ಅಲ್ಲ, ಈ ಪೆಟ್ರೋಲ್ನ ರೇಟ್ ಜಾಸ್ತಿ ಮಾಡಿದ್ರು ಗಾಡಿಗೆ ಓಡಾಡೋರು ಯಾರನ್ನು ಹಾಕಕ್ಕಾಗದಂಗೆ. ಆಮೇಕಿಂದ ಎಣ್ಣೆ, ಅಡುಗೆ ಎಣ್ಣೆನ ಒಂದು ಪ್ಯಾಕೆಟ್ಗೆ 180 ರೂಪಾಯಿ ಮಾಡಿದ್ದಾರೆ ಎಲ್ಲಾಸಿ ಹಾಕನ. ಆಮೇಕಿಂದ ಬ್ಯಾಳೆ ಜಾಸ್ತಿ ಮಾಡಿದ್ದಾರೆ. ಈಗ ಸಕ್ಕರೆ ಬಿಟ್ಟು ಇರ್ಕೊಂಡಿಗೆ. ಅಲ್ಲ, ಈ ಬಡವ್ರ ಬಗ್ರು ಇರ್ತಾರೆ, ಅವ್ರ ಕಾಫಿ ಟೀ ಕಾಸ್ಕೊಂಡು ಕುಡಿಯೋದು ಬ್ಯಾಡ ಎಂಬುದೇನು ಅರಸ್ಬೇಡ್ರಿ ಇವ್ರಿಗೆ. ನಮ್ಮ ಅಮ್ಮ ಯಾರ್ಗನ ಉಗಿತಾಯ್ತಲ್ಲ, ಯಾರು ಅಮ್ಮ ಯಾರಕಮ್ಮ ಹಿಂಗ್ ಬೈಕೊಂಬಿಟ್ಟಿದ್ದ? ಸುಮ್ಗಿರಲ್ಲ ಪಾಪ. ಸಕ್ಕರೆ ರೈಟು 70-75 ರೂಪಾಯಿ ಆಗೈತಿ ಅಂತ 1 kg. ನಾವೆಲ್ಲನ ಹೆಂಗೆ ಕಾಫಿ ಟೀ ಕಾಸ್ಕೊಂಡು ಕುಡಿಬೇಕು, ಸಕ್ಕರೆ ಹೆಂಗ್ ತಕೊಂಬೇಕು? ನಾವು ವರಮಹಾಲಕ್ಷ್ಮಿ ಹಬ್ಬದಾಗೆ ಸಕ್ಕರೆ ತಕೊಂಬಂದ್ವಲ್ಲ 2 kg 40 ರೂಪಾಯಿಗೋ 42 ರೂಪಾಯಿಗೋ kg ಹಂಗೆ ಕೊಟ್ಟ ನಮ್ಮ ರಾಯ ನಮ್ಮಪ್ಪ. ಇನ್ನನ ಹಬ್ಬದಾಗ ಮಾಡಿರೋ ಒಬ್ಬಟ್ಟೆ ಖಾಲಿ ಆಗಿಲ್ಲ. ಹಾಲೆನ 40 ಇದ್ದೀವಿ 75 ಆಗೈತಿ ಅಂತಂದ್ರೆ ನಾವಿನ್ ಹೆಂಗ್ ಬಾಳೆ ಮಾಡ್ಬೇಕು ಹೇಳು? ಹ್ಞೂ ಕಣಮ್ಮ, ಸಕ್ಕರೆ ರೇಟು ಜಾಸ್ತಿ ಆಗೈತಿ ಅಂತಾನೆ ಫೋನ್ನಾಗನು ಇನ್ಸ್ಟಾಗ್ರಾಮು ಯೂಟ್ಯೂಬ್ನಾಗೆ ಎಲ್ಲನೂ ಹಾಕ್ತಾ ಇದ್ರು. ಎಲೆ ಹೋಗತ್ತ ಪಾಪ. ಈಗ ನಮ್ಮನೆಗೂ ಹಬ್ಬಕ್ಕೆ ಸಕ್ಕರೆ ಎಲ್ಲ ಖಾಲಿ ಆಗೈತಿ. ಈಗ 70 ರೂಪಾಯಿ ಕೊಟ್ಟು 2 kg ಬರೋದು. 70 ರೂಪಾಯಿ ಕೊಟ್ಟಿದ್ದಿದ್ರೆ 70-80 ಈ ವರಮಹಾಲಕ್ಷ್ಮಿ ಹಬ್ಬದ ಮುಂದೆ. ಈಗ 1 kgಗೆ 70 ರೂಪಾಯಿ ಕೊಡ್ಬೇಕು ಅಂತಾನ ಒಟ್ಟು ರಿತಾಯ್ತು ಕಣ ಮಂಜ. ಹ್ಞೂ ಕಣಮ್ಮ, ಏನ್ ಮಾಡಕ್ಕಾಕೈತೆ? ಕಾಫಿ ಕುಡಿಲೇಬೇಕಲ್ಲ, ಗೊತ್ತಾ? 70 ರೂಪಾಯಿ ನಾನೇ ಹೋಗಿ ಗೋರಾಜ್ನಂಗೆ 1 kg ತಕೊಂಬತ್ತೀನಿ. 1 kg ಸಕ್ಕರೆ ಒಂದು ಚೂರಿ ಹಾಕು, ಜಾಸ್ತಿ ಸಕ್ಕರೆ ಪಾಯಸ ಮಾಡಬೇಡ. ಟೀನೇ ಒಂದು ರವಷ್ಟು ಇಷ್ಟಿಷ್ಟೇ ಹಾಕು ಸಕ್ಕರೆನ. ಆ ಸಕ್ಕರೆ ಮುಗಿಯುವಷ್ಟೊತ್ತಿಗೆ ತಿರ್ಗಾ ಏನಾರ ಕಮ್ಮಿ ಆಗ್ಬೋದು ರೈಟು. ಆಮೇಕಿಂತ ಬೇಕಾದ್ರೆ ತಕೊಂಬನೆ. 70 ರೂಪಾಯಿ ಕೊಡು, ನಾನು ಹೋಗಿ ತಕೊಂಬರ್ತೀನಿ. ಲೇ ಪಾಪ, ನಿಮ್ಮ ಅಮ್ಮ ಇನ್ನೇನ ಕೇಳ್ತಾ? ನಾನು ಕೊಡ್ತೀನಿ ಬಾರ. ಒಡೆಗೆ ಜಾಲ್ದು ಇಲ್ಲಿದ್ದ ನಂಗೆನ 1 kg ಸಕ್ಕರೆ ತಗೊಂಬರಿವಂತೆ. ಪುಟ್ಟರಂಗಮ್ಮನವರ ಕೊಡೋದು ದುಡ್ಡ ಬಂದಗಂಟ ಹಾಕಲಾಗಿ. ಕೊಡು ಜಾಲ್ದು 1 kg ಸಕ್ಕರೆ ತಗೊಂಬಂದು ಕೊಟ್ಟು ನಿಂಗೆ ನಾನು ಆಟ ಆಡಕ್ಕೆ ಹೋಗ್ಬೇಕು. ಲೇಟ್ ಆಕೈತಿ, ನೀ ಜಾಲ್ದು ಕೊಡಿಲಿ ಜಾಲ್ದು. ಜಾಲ್ದು ಇಲ್ಲಿದ್ದ ನಂಗೆ ಬರ್ಬೇಕು. ಆಮೇಕಿಂದನ ಅವನ್ ಕರ್ದ ಇವನ್ ಕರ್ದ ಆಟ ಆಡಕ್ ಸಿಕ್ದ ಅಂತಾನ ಈಗ ತಗೊಂಡು ಹೋಗಿ ದುಡ್ಡ ಸಾಯಂಕಾಲಕ್ಕೆ ತರಬೇಡ ಸಕ್ಕರೆನ. ಎಲ್ಲ ಟೈಮ್ ಕೊಡೈತಿ ಎಲ್ಲಾರ ಉಂಟೆ ಹಂಗೆ ಸಕ್ಕರೆನ ಸಾಯಂಕಾಲ ತಕೊಂಬಂದ್ರೆ ನೀನ್ ಬಿಡಿಕೆ ಸುಮ್ಮನೆ ತಕೊಂಬತ್ತೀನಿ ಕೊಡೋದೇ. ಎಲೆ ನಿಧಾನಕ್ಕೆ ಹೋಗು.